ದೈವಧನು ಚಾನೆಲ್ಗೆ ಸುಸ್ವಾಗತ. ಬ್ರಹ್ಮ ಮತ್ತು ಸರಸ್ವತಿಯ ರೋಚಕ ರಹಸ್ಯ. ಎಲ್ಲರಿಗೂ ದೈವಧನು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬ್ರಹ್ಮನ ಮಗಳು ಯಾರು ಮತ್ತು ಬ್ರಹ್ಮನು ತನ್ನ ಮಗಳನ್ನೇ ಯಾಕೆ ಮದುವೆಯಾದ, ಹಾಗೆಯೇ ಬ್ರಹ್ಮನನ್ನು ಯಾಕೆ ಪೂಜಿಸುವುದಿಲ್ಲ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಸರಸ್ವತಿಯ ಸೃಷ್ಟಿ ಬ್ರಹ್ಮನ ಶಕ್ತಿಯಿಂದ ಸೃಷ್ಟಿ. ಸೃಷ್ಟಿಕರ್ತನಾದ ಬ್ರಹ್ಮದೇವರು ಮೊದಲು ತಾವೊಬ್ಬರೇ ಇದ್ದರು. ಆಗ ಅವರಿಗೆ ವಿಶ್ವವನ್ನು ಸೃಷ್ಟಿ ಮಾಡಲು ಸಹಾಯ ಮಾಡುವ ಜ್ಞಾನ, ಮಾತು ಮತ್ತು ಬುದ್ಧಿಯ ಅಗತ್ಯವಿತ್ತು. ಆಗ ಬ್ರಹ್ಮನು ತನ್ನ ಶಕ್ತಿಯಿಂದ ಮತ್ತು ಮನಸ್ಸಿನಿಂದ ಸರಸ್ವತಿ ದೇವಿಯನ್ನು ಸೃಷ್ಟಿ ಮಾಡಿದರು. ಈ ಕಾರಣದಿಂದಲೇ ಸರಸ್ವತಿಯನ್ನು ಬ್ರಹ್ಮನ ಪುತ್ರಿ ಎಂದು ಕರೆಯಲಾಗುತ್ತದೆ. ಸರಸ್ವತಿಯು ಅತ್ಯಂತ ಸುಂದರ, ಜ್ಞಾನಪೂರ್ಣ ಮತ್ತು ಆಕರ್ಷಕವಾಗಿದ್ದಳು. ಅದಕ್ಕಿಂತಲೂ ಮುಂಚಿತವಾಗಿ ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. 2. ಬ್ರಹ್ಮನ ಮೋಹ ಮತ್ತು ಸರಸ್ವತಿಯ ಓಟ. 5 ತಲೆಗಳ ರಹಸ್ಯ. ಸರಸ್ವತಿಯನ್ನು ನೋಡಿದ ಕೂಡಲೇ ಬ್ರಹ್ಮನು ಆಕೆಯ ಸೌಂದರ್ಯಕ್ಕೆ ಮಾರು ಹೋಗಿ ಅವಳ ಮೇಲೆ ಮೋಹವನ್ನು ಬೆಳೆಸಿಕೊಂಡನು. ಬ್ರಹ್ಮನು ತನ್ನ ಪುತ್ರಿಯಂತಿದ್ದ ಸರಸ್ವತಿಯನ್ನು ಅನುಸರಿಸಲು ಪ್ರಾರಂಭಿಸಿದಾಗ ನಾಚಿಕೆ ಮತ್ತು ಸಂಕಟಗೊಂಡ ಸರಸ್ವತಿಯು ಬ್ರಹ್ಮನ ಕಣ್ಣುಗಳಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಳು. ಅವಳು ಮೇಲೆ ಕೆಳಗೆ ಹಿಂದೆ ಮುಂದೆ ಹೀಗೆ ಎಲ್ಲ ದಿಕ್ಕುಗಳಲ್ಲೂ ಹೋಗಲು ಪ್ರಯತ್ನಿಸಿದಳು. ಆಗ ಬ್ರಹ್ಮನು ಆ ದಿಕ್ಕುಗಳಲ್ಲಿ ಸರಸ್ವತಿಯನ್ನು ನೋಡಲು ಅನುಕೂಲವಾಗುವಂತೆ ತನ್ನ ತಲೆಯನ್ನು ಸೃಷ್ಟಿ ಮಾಡಿಕೊಂಡನು. ಹೀಗೆ ಬ್ರಹ್ಮನು 4 ದಿಕ್ಕುಗಳಲ್ಲಿ ನೋಡಲು 4 ಮುಖಗಳನ್ನು ಪಡೆದನು. ಕೆಲವು ಪುರಾಣಗಳ ಪ್ರಕಾರ ಈ ಮುಖಗಳ ಸಂಖ್ಯೆ 5 ಆಗಿತ್ತು. ಆದರೆ ಶಿವನು ಬ್ರಹ್ಮನ 5ನೇ ತಲೆಯನ್ನು ಕತ್ತರಿಸಿದನು. 3. ಶಿವನ ಕೋಪ ಮತ್ತು ಶಾಪ. ಬ್ರಹ್ಮನಿಗೆ ಪೂಜೆ ಇಲ್ಲದಿರಲು ಕಾರಣ. ತನ್ನ ಮಗಳನ್ನೇ ಹಿಂಬಾಲಿಸುತ್ತಿದ್ದ ಬ್ರಹ್ಮನ ವರ್ತನೆಯನ್ನು ಕಂಡು ದೇವತೆಗಳಿಗೆ ಮತ್ತು ಋಷಿಮುನಿಗಳಿಗೆ ಮುಜುಗರವಾಯಿತು. ಶಿವನು ಬ್ರಹ್ಮನ ಈ ಕೃತ್ಯವನ್ನು ಸರಿಯಲ್ಲ ಎಂದು ಬಲವಾಗಿ ಖಂಡಿಸಿದನು. ಕೆಲ ಕಥೆಗಳ ಪ್ರಕಾರ ಸೃಷ್ಟಿಯ ನಿಯಮಗಳನ್ನು ಮುರಿದ ಬ್ರಹ್ಮನಿಗೆ ಶಿಕ್ಷೆಯಾಗಿ ಶಿವನು ಬ್ರಹ್ಮನ 5ನೇ ತಲೆಯನ್ನು ಕತ್ತರಿಸಿದನು. ಇದೇ ಕಾರಣಕ್ಕಾಗಿ ಬ್ರಹ್ಮನಿಗೆ ಭೂಮಿಯ ಮೇಲೆ ಹೆಚ್ಚು ಪೂಜೆ ಮತ್ತು ದೇವಾಲಯಗಳು ಇಲ್ಲ ಎಂದು ಹೇಳಲಾಗುತ್ತದೆ. 4. ವಿವಾಹ. ಧರ್ಮಕ್ಕೋಸ್ಕರ ಮದುವೆ. ಕೊನೆಗೆ ಧರ್ಮ ಮತ್ತು ಸೃಷ್ಟಿಯ ಕಾರ್ಯಗಳನ್ನು ಮುಂದುವರೆಸಲು ಸೃಷ್ಟಿಕರ್ತನಾದ ಬ್ರಹ್ಮನಿಗೆ ಜ್ಞಾನ ಮತ್ತು ಶಕ್ತಿಯ ದೇವತೆಯಾದ ಸರಸ್ವತಿಯ ಅವಶ್ಯಕತೆಯಿತ್ತು. ಹಿರಿಯರ ಆದೇಶ ಮತ್ತು ಸೃಷ್ಟಿ ಕಾರ್ಯವನ್ನು ಪೂರ್ಣಗೊಳಿಸುವ ಕಾರಣಕ್ಕಾಗಿ ಸರಸ್ವತಿಯು ಬ್ರಹ್ಮನನ್ನು ಮದುವೆಯಾಗಲು ಒಪ್ಪಿಕೊಂಡಳು. ಹೀಗಾಗಿ ಸರಸ್ವತಿಯು ಬ್ರಹ್ಮನ ಮಗಳು ಮಾತ್ರವಲ್ಲದೆ ನಂತರ ಆತನ ಪತ್ನಿಯೂ ಆಗಿ ಸೃಷ್ಟಿಯ ಕಾರ್ಯಗಳಲ್ಲಿ ಮತ್ತು ಜ್ಞಾನದ ವಿಸ್ತರಣೆಯಲ್ಲಿ ಸಹಕರಿಸಿದಳು. ಸರಸ್ವತಿ ದೇವಿಯನ್ನು ಜ್ಞಾನ, ಕಲೆ, ಸಂಗೀತ ಮತ್ತು ಮಾತಿನ ದೇವತೆ ಎಂದು ಪೂಜಿಸಲಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಬ್ರಹ್ಮನ ಶಾಪದ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲ್ಗೆ ಹೋಗಿ ಪಾರ್ಟ್ 2 ಅನ್ನು ನೋಡಿ.